ಹಾ, ನಿಮ್ಮ ಆಫೀಸ್ ಕಡೆಯಿಂದನಾ? ನಾನು ಅರೇಂಜ್ ಮಾಡಿಸ್ತೀನಿ, ಏನು ತಲೆಗೆಡ್ಸ್ಕೊಬೇಡಿ. ನಮ್ಮವ್ರು ಇದಾರಲ್ಲ, ಅವ್ರ ಕೆಲ ಎಲ್ಲ ಸ್ಟಿಚ್ ಮಾಡಿಸ್ತೀನಿ. ಅಯ್ಯೋ ಹಸ್ಬೆಂಡು, ನಂಗೆ ನಂಬಕ್ಕೆ ಆಗ್ತಿಲ್ಲ. ನಿಮ್ಮ ಆಫೀಸಲ್ಲಿ ಅಷ್ಟೊಂದು ಕೆಲಸ ಇದ್ರು ನನ್ನ ಕೆಲಸ ಮಾಡ್ಕೊಡ್ತೀರಿ ಅಂತ ಹೇಳಿದ್ರಲ್ವಾ, ತುಂಬ ಖುಷಿ ಆಗ್ತಿದೆ. ಅಯ್ಯೋ, ನಂಗೆ ಆಗ್ತಿರೋ ಖುಷಿಗೆ ನಿಮ್ಗೆ ಹೆಂಗ್ ಥ್ಯಾಂಕ್ಸ್ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮಿಬ್ರು ಮಧ್ಯ ನೋ ಥ್ಯಾಂಕ್ಸ್ ನೋ ಸಾರಿ ನೀವೇ ಹೇಳಿದ್ದೀರಾ, ಮರ್ತಾರ? ಇಲ್ಲ ಆದ್ರೂ ನಿಮ್ಮ ಮಾತು ಕೇಳಿ ನಿಮ್ಮ ಪ್ರೀತಿ ಉಕ್ಕಿ ಬರ್ತಿದೆ. ತುಂಬಾ ಉಕ್ಕಿಸ್ಬೇಡ್ರಿ, ಓವರ್ಫ್ಲೋ ಆಗ್ಬಿಡುತ್ತೆ. ಜಲ್ಡು, ನನ್ಗೆ ಆಗ್ತಿರೋ ಖುಷಿಗೆ ಒಂದೇ ಒಂದ್ಸಲ ಏನು ನಿಮ್ಮನ್ ತಪ್ಕೊಳ್ಳ. ಬಿಡ್ರಿ, ಇನ್ನು ಮುಗ್ದಿಲ್ವಾ ನಿಂದು? ಅಥವಾ ಖುಷಿನೇ ಕಡಿಮೆ ಆಗ್ಲಿಲ್ವಾ? ಏನ್ರಿ ಒಳ್ಳೆ ಹಬ್ಬ ಸುತ್ಕೋತಿರಲ್ಲ, ನೋವಾಗಲ್ವಾ? ಹಸ್ಬೆಂಡು, ಪ್ರೀತಿಯಿಂದ ತಪ್ಕೊಂಡಾಗ ನಾವನ್ನ ಸಹಿಸ್ಕೋಬೇಕು ಹಸ್ಬೆಂಡು. ಆಯ್ತಾಯ್ತು, ನಿಮ್ ಪ್ರೀತಿ ಥ್ಯಾಂಕ್ಸ್ ಎಲ್ಲ ಏನಿದ್ರು ಅದಕ್ಕೆ ಹೇಳಿ. ನಮ್ಮಿಬ್ರು ಮಧ್ಯೆ ಅವ್ರ ಹೆಸರು ಯಾಕೆ ತಗೋತಿದ್ದೀರಾ? ಯಾಕಂದ್ರೆ ನಾಳೆ ನಿಮ್ ಆರ್ಡರ್ಗಳನ್ನೆಲ್ಲ ನಮ್ ಕಂಪ್ನಿ ಅವ್ರ ಕೈಲಿ ಸ್ಟಿಚ್ ಮಾಡಿಸ್ತೀನಿ ಅಂತ ಅದಕ್ಕೆ ಕಷ್ಟಪಟ್ಟು ಒಪ್ಸಿದ್ದೀನಿ. ಹಾಗಾದ್ರೆ ನಾನು ಇದಕ್ಕೆ ಒಪ್ಪಲ್ಲ. ಏಕೆ? ನಿಮ್ಮ ಅದ್ಗೆ ಯಾರಿ ನಂಗೆ ಪರ್ಮಿಷನ್ ಕೊಡಕ್ಕೆ? ಅಲ್ಲ ರೀ, ಒಂದ್ ನಿಮಿಷ, ಆಫೀಸ್ ಯಾರ್ದು? ನಂದು. ಅದೇನೋ ಅಂತಾರಲ್ವಾ, CEO, ಏನದು CEO? ಅದ್ಯಾರು? ನಾನೇ. ಮತ್ತೆ ಇದ್ರಲ್ಲಿ ಕಡ್ಡಿ ಅಲ್ಲಾಡ್ಸಕ್ಕೆ ನಿಮ್ಮ ಅತ್ತಿಗೆ ಯಾರು? ಅವ್ರ ಹತ್ರ ಹೋಗಿ ಯಾಕೆ ಪರ್ಮಿಷನ್ ಕೇಳಿದ್ರಿ? ರೀ, ಅವ್ರ ನಮ್ಮ ಅತ್ತಿಗೆ ರೀ. ಅದೆಲ್ಲ ಮನೇಲಿ. ಆಫೀಸ್ ಕೆಲಸ ಏನೇ ಇದ್ರು ಅವ್ರು ನೀವ್ ಹೇಳ್ದಂಗೆ ಕೇಳ್ಬೇಕು. ಅವ್ರನ್ನ ನೀವು ಹಿಡ್ತದಲ್ಲಿ ಇಟ್ಕೋಬೇಕು. ಇಲ್ಲಿ ನೋಡಿದ್ರೆ ಅವ್ರು ನಿಮ್ಮನ್ನ ಗೊಂಬೆ ತರ ಆಡಿಸ್ತಾ ಇದ್ದಾರೆ. ನನ್ಗಿದೆಲ್ಲ ಇಷ್ಟ ಆಗ್ತಿಲ್ಲ. ಹಾಗಲ್ಲ ರೀ ದೀಪ ಅವರೇ, ಅದಕ್ಕೇನು ಕೇಳಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಒಪ್ಪಲ್ಲ ಹಸ್ಬೆಂಡು. ಈಗಲೇ ನಾನು ನಿಮ್ಮ ಮಾತನ್ನ ತಿರಸ್ಕಾರ ಮಾಡ್ತಿದ್ದೀನಿ. ಎಷ್ಟು ಕಷ್ಟ ಆಗ್ಲೂ ಪರವಾಗಿಲ್ಲ, ಹಗ್ಲು ರಾತ್ರಿ ಕೂತ್ಕೊಂಡು ನಾನೇ ಯೂನಿಫಾರ್ಮ್ನ ಹೊಲಿತೀನಿ. ರೀ, 3 ದಿನದಲ್ಲಿ 500 ಯೂನಿಫಾರ್ಮ್ ಹೊಲಿಯಕ್ಕಾಗತ್ತಾ ನಿಮ್ಗೆ? ಆಗ್ಲಿಲ್ಲ ಅಂದ್ರೆ ಅದೇನ್ ಶಿಕ್ಷೆ ಕೊಡ್ತಾರೋ ಅನುಭವಿಸ್ತೀನಿ. ಹಠ ಮಾಡಬೇಡ್ರಿ, ಸುಮ್ಮನೆ ಒಪ್ಕೊಳ್ಳಿ. ಸ್ವಲ್ಪ ಟೈಮ್ ಕೊಡಿ. ಏಕೆ? ಯೋಚನೆ ಮಾಡಬೇಡ್ವಾ? ಆಯ್ತು, ಅದೆಷ್ಟು ಬೇಕೋ ತಗೊಳ್ಳಿ. ಏನು 1 ಅವರ್ ಬೇಕಾ? ಅಷ್ಟೇನು ಬೇಡ, ನಿಮ್ಗೋಸ್ಕರ ಒಪ್ಕೋತೀನಿ. ಆದ್ರೆ ನೀವು ಮತ್ತಿಗೆ ಥ್ಯಾಂಕ್ಸ್ ಹೇಳು ಅಂದ್ರೆ ನಾನು ಮಾತ್ರ ಒಪ್ಪಲ್ಲ. ಸರಿ, ಬೇಡ ಬಿಡಿ. ಒಟ್ನಲ್ಲಿ ನಿಮ್ಗೆ ಒಪ್ಕೆ ತಾನೆ? ಯಪ್ಪ, ನಿಮ್ಮನ್ನ ಒಪ್ಸೋದೇ ಕಷ್ಟ ಅಲ್ರಿ. ಅದು ಏನು ಹಠ ಮಾಡ್ತೀರಿ ನೀವು? ಹಠ ಅಲ್ಲ ಹಸ್ಬೆಂಡು, ನಮ್ಮಿಬ್ರು ಮಧ್ಯೆ ನಿಮ್ಮ ಮದ್ಗೆ ವಿಷಯ ಯಾಕೆ ತಗೊಂಡ್ ಬರ್ತೀರಾ? ಅದೇ ನಂಗೆ ಇಷ್ಟ ಆಗಲ್ಲ. ಆಯ್ತು ಬಿಡಿ, ಏನೋ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಸಂತೋಷ ಅಲ್ವಾ? ದೋಷ ಏನಿಲ್ಲ, ತಲೆ ಕೆಡ್ಸ್ಕೊಂಡಿದ್ದೆ, ತಲೆ ನೋವ್ತಿತ್ತು. ಈಗ ಹೋಗಿ ಮಲ್ಕೋತೀನಿ.